ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆಲ್ಲ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 15th ಡಿಸೆಂಬರ್ ಶುಕ್ರವಾರದ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಶುಕ್ರವಾರ ಎಕ್ಸ್ಪೈರಿ ಇರುವ ಸೆನ್ಸೆಕ್ಸ್ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ 14th ಡಿಸೆಂಬರ್ ಗುರುವಾರದ ದಿನ ನಿಫ್ಟಿ ಎಕ್ಸ್ಪೈರಿನಲ್ಲಿ ಇಂಡಿಯನ್ ಮಾರ್ಕೆಟ್ ಒಂದು ಒಳ್ಳೆ ಗ್ಯಾಪ್ ಅಪ್ ಓಪನಿಂಗ್ ನ ಕಂಡು ದಿನವೆಲ್ಲ ಹೈಯರ್ ಲೆವೆಲ್ ಅಲ್ಲೇ ಟ್ರೇಡ್ ಆಗಿ ಕ್ಲೋಸಿಂಗ್ ನ ಕಂಡಿದ್ದಾವೆ. ಸೊ ಈ ಗ್ಯಾಪ್ ಅಪ್ ಓಪನಿಂಗ್ ಗೆ ಮೇನ್ ಕಾರಣ ಅಂತಂದ್ರೆ US ಫೆಡ್ ರೇಟ್ ಬಂದು 30th ಡಿಸೆಂಬರ್. US ಫೆಡ್ ರೇಟ್ ಅಲ್ಲಿ ಏನು ಚೇಂಜಸ್ ಆಗ್ಲಿಲ್ಲ. ಹಾಗೂ US ಫೆಡ್ ಚೇರ್ಮನ್ ಪವೆಲ್ ಅವರು ಕಮಿಂಗ್ ಇಯರ್ ಅಲ್ಲಿ 2024 ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡೋ ಕ್ಲೂ ಕೊಟ್ಟಿದ್ದಾರೆ. ಅದಕ್ಕಾಗಿ US ಮಾರ್ಕೆಟ್ ಅಲ್ಲಿ ಕೊನೆಯ ಅವರಲ್ಲಿ ಒಂದು ಒಳ್ಳೆ ಅಪ್ ಬಂತು. ಅದ ಕಾರಣದಿಂದ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಗ್ಯಾಪ್ ಅಪ್ ಓಪನಿಂಗ್ ಹಾಗೂ ಹೈಯರ್ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಇನ್ನು 15th ಡಿಸೆಂಬರ್ ಶುಕ್ರವಾರ ಕೂಡ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಗೇನ್ ಒಂದು ಗ್ಯಾಪ್ ಅಪ್ ಓಪನಿಂಗ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಏತಕ್ಕಂದ್ರೆ US ಮಾರ್ಕೆಟ್ ಅಲ್ಲಿ 13th ಡಿಸೆಂಬರ್ ಅಲ್ಲಿ ಬಂದ ಅಪ್ ರ್ಯಾಲಿ 14th ಡಿಸೆಂಬರ್ ಅಲ್ಲಿ ಕೂಡ ಕಂಟಿನ್ಯೂ ಆಗೋ ಚಾನ್ಸಸ್ ತುಂಬಾ ಇದೆ. ಅದ್ರ ಕಾರಣದಿಂದ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಗೇನ್ ಒಂದು ಒಳ್ಳೆ ಗ್ಯಾಪ್ ಅಪ್ ಓಪನಿಂಗ್ ನ ನೋಡ್ತೀವಿ. ಹಾಗೂ ಬುಲ್ ರನ್ ಇನ್ನು ಕಂಟಿನ್ಯೂ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಈ ರೀತಿಯ ಮಾರ್ಕೆಟ್ ಅಲ್ಲಿ ನಾವು ಆದಷ್ಟು ಲಾಂಗ್ ಸೈಡ್ ಅಲ್ಲಿ ಅಂದ್ರೆ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋದು ಒಳ್ಳೇದು. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಬರೋ ಟೆಂಪರರಿ ಡಿಪ್ಸ್ ಅಲ್ಲಿ ಅಗೇನ್ ನಾವು ಕಾಲಲ್ಲಿಯೇ ಪೊಸಿಷನ್ ತಗೊಂಡು ಹೋಗೋಕೆ ಯೋಚನೆ ಮಾಡಬಹುದು. ಸೊ ಈಗ ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಚೈನ್ ಡೇಟಾ ನ ಚೆಕ್ ಮಾಡ್ಬಿಟ್ಟು ಯಾವ ಲೆವೆಲ್ ಅಲ್ಲಿ ಸಪೋರ್ಟ್ ಅಂತ ಬರುತ್ತೆ ಅಂತ ನೋಡಿ, ಆಪ್ಷನ್ ಚೈನ್ ಪ್ರಕಾರ ಹಾಗೂ ಟೆಕ್ನಿಕಲಿ ಯಾವ್ದೆಲ್ಲ ಲೆವೆಲ್ಸ್ ಅಲ್ಲಿ ಏನಾದ್ರು ಮಾರ್ಕೆಟ್ ಅಲ್ಲಿ ಟೆಂಪರರಿ ಡಿಪ್ಸ್ ಬಂದ್ರೆ ಕಾಲಲ್ಲಿ ಪೊಸಿಷನ್ ತಗೊಂಡು ಟ್ರೇಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಣ. ಸೊ ಅದಕ್ಕಾಗಿ ನಾನು ಮೊದಲನೇದಾಗಿ ನಿಫ್ಟಿ ಆಪ್ಷನ್ ಚೈನ್ಗೆ ಹೋಗ್ತಾ ಇದ್ದೀನಿ. ಈಗ ನಾನು ನಿಫ್ಟಿ 21st ಡಿಸೆಂಬರ್ ನೆಕ್ಸ್ಟ್ ವೀಕ್ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 11,99,100 12 lakhs ಇದೆ. ಹಾಗೂ ಪುಟ್ ಸೈಡ್ ಅಲ್ಲಿ 9,51,000. ಸೊ ಇಲ್ಲಿ ಪುಟ್ ರೈಟರ್ಸ್ ಹೆಚ್ಚಾಗಿದ್ದಾರೆ. ಮಾರ್ಕೆಟ್ ಇನ್ನು ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 62,000 21,200 ಅಟ್ ದ ಮನಿ ಸ್ಟ್ರೈಕ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ಇಲ್ಲಿ ನೋಡಿದ್ರೆ ಇಲ್ಲಿ 70,000 ಓಪನ್ ಇಂಟ್ರೆಸ್ಟ್ 21,500 ಹತ್ರ ಬಿಲ್ಟ್ ಆಗಿದೆ. ಸೊ ನಿಫ್ಟಿಗೆ ನೆಕ್ಸ್ಟ್ ವೀಕ್ ಅಲ್ಲಿ 21,500 ವರೆಗೂ ಹೋಗೋ ಚಾನ್ಸಸ್ ಇದೆ ಅಂತ ಇಲ್ಲಿ ಆಪ್ಷನ್ ಚೈನ್ ಪ್ರಕಾರ ಕಾಣಿಸ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,04,000 2100 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ನಾವು ನಿಫ್ಟಿನಲ್ಲಿ ಯಾವುದೇ ಟೆಂಪರರಿ ಡಿಪ್ಸ್ ಅಥವಾ ಕರೆಕ್ಷನ್ ಅಲ್ಲಿ 21,100 ಹತ್ರ ಬರ್ತಿದ್ದಂಗೆ ಅಗೇನ್ ನಾವು ಕಾಲಲ್ಲಿ ಪೊಸಿಷನ್ ತಗೊಂಡು ಹೋಗ್ಬೋದು. ಮುಂದಿನ ಗುರುವಾರ 21st ಡಿಸೆಂಬರ್ ವರೆಗೆ ನಿಫ್ಟಿ 21,400 ಇಂದ 500 ಲೆವೆಲ್ ಹತ್ತದವರೆಗೂ ಹೋಗೋ ಚಾನ್ಸಸ್ ಇದೆ ಆಸ್ ಪರ್ ನಿಫ್ಟಿ ಆಪ್ಷನ್ ಚೈನ್. ಸೊ ಈಗ ನಾವು ನಿಫ್ಟಿ ಆಪ್ಷನ್ ಚೈನ್ ಇಂದ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 21 lakhs ಇದೆ. ಕಾಲ್ ಸೈಡ್ ಅಲ್ಲಿ ಕೂಡ 21 lakhs. ಆಲ್ಮೋಸ್ಟ್ ಸಣ್ಣಾಗಿದ್ದಾರೆ ಕಾಲ್ ರೇಟರ್ಸ್ ಹಾಗೂ ಪುಟ್ ರೇಟರ್ಸ್. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 2,09,000 48,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಕಾಣಿಸ್ತಾ ಇಲ್ಲ. ಸೊ ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿಗೆ 48,000 ಒಂದು ರೆಸಿಸ್ಟೆನ್ಸ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,23,000 47,500 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ಇಲ್ಲಿ ನೋಡಿದ್ರೆ 1,38,000 ಬಿಲ್ಟ್ ಆಗಿರೋದು 47,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಮೊದಲನೇ ಸಪೋರ್ಟ್ 47,500 ಹಾಗೂ 47,000 ವರೆಗೂ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರೂ ಟೆಂಪರರಿ ಕರೆಕ್ಷನ್ ಅಲ್ಲಿ 47,000 ಹತ್ರ ಬರ್ತಿದ್ದಂಗೆ ಅಗೇನ್ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡು ಹೋಗ್ಬೋದು. ಮೇಲೆ 48,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಆಸ್ ಪರ್ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್. ಸೊ ಈಗ ನಾವು ಕ್ವಿಕ್ ಆಗಿ ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಬರೋಣ. ಈಗ ನಾವು ನಿಫ್ಟಿ 50 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದೀವಿ. ನಿಫ್ಟಿ ಪ್ರೀವಿಯಸ್ಲಿ ತನ್ನ ಈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ನ ರೆಸ್ಪೆಕ್ಟ್ ಮಾಡಿ ಅಲ್ಲಿಂದ ಕೆಳಗಡೆ ಬರ್ತಾ ಇತ್ತು. ಇನ್ನು 13th ಡಿಸೆಂಬರ್ ಇಲ್ಲಿ ತನ್ನ ಸಪೋರ್ಟ್ ಲೈನ್ ನ ಬ್ರೇಕ್ ಡೌನ್ ಮಾಡಿ ಅಲ್ಲಿ ಒಂದು ಫಾಲ್ಸ್ ಬ್ರೇಕ್ ಡೌನ್ ಆಗಿತ್ತು. ಅಲ್ಲಿಂದ ರಿಕವರಿ ಕಂಡು 20,900 ಮೇಲೆ ಬಂದು ಕ್ಲೋಸ್ ಆಗಿತ್ತು. ಸೊ ಅದು 14th ಡಿಸೆಂಬರ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ತನ್ನ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಮೇಲೆನೆ ಟ್ರೇಡ್ ಆಗ್ತಾ 21,195 ಹತ್ರ ಕ್ಲೋಸಿಂಗ್ ನ ಕಂಡಿದೆ. 15th ಡಿಸೆಂಬರ್ ನಿಫ್ಟಿನಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ನಿಫ್ಟಿ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಆಗಿ ಓಪನ್ ಆದ್ಮೇಲೆ ಮೊದಲನೇ 15 ನಿಮಿಷ ವೇಟ್ ಮಾಡಿ ಆ 15 ನಿಮಿಷದ ಕ್ಯಾಂಡಲ್ ಹೈ ಹೋಗ್ತಿದ್ದಂಗೆ ಅಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಹಾಗೂ 15 ನಿಮಿಷದ ಕೆಳಗಡೆ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಅಪ್ಮೂವ್ಗೆ ಎವ್ರಿ 50 ಪಾಯಿಂಟ್ಸ್ ಅಪ್ಮೂವ್ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ನು ನಿಫ್ಟಿ 21,250 ಮೇಲೆ
ಕ್ಲೋಸಿಂಗ್ ಬಂತು ಅಂತಂದ್ರೆ ಅಗೇನ್ ನಾವು ಸೋಮವಾರಕ್ಕೆ BTST ಪೊಸಿಷನ್ಸ್ ನ ಕೂಡ ತಗೊಂಡು ಹೋಗ್ಬೋದು. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ 21,150 ಹತ್ರ ನಾವು ಅಗೇನ್ ಸಿ ನಲ್ಲಿಯೇ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ಬೋದು. ಇನ್ನು ಕೆಳಗಡೆ ಬಂದ್ರೆ 21,100 ಹತ್ರ ಇಲ್ಲಿ ಆಪ್ಷನ್ ಚೈನ್ ಪ್ರಕಾರ ಸಪೋರ್ಟ್ ಇರುತ್ತೆ. ಸೊ ಇಲ್ಲಿ ಬರ್ತಿದಂಗೆ ನಾವು ಇನ್ನೂ ಸ್ವಲ್ಪ ಕ್ವಾಂಟಿಟಿನ ಆಡ್ ಮಾಡಿ 21,075 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಇಲ್ಲಿಂದ ಬರೋ ರಿಕವರಿ 21,200 ಮೇಲೆ ಬಂದು 21,250 ಅಥವಾ 300 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ನಿಫ್ಟಿನಲ್ಲಿ ಶುಕ್ರವಾರ ದಿನ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಶುಕ್ರವಾರದ ಕ್ಲೋಸಿಂಗ್ ಏನಾದರೂ ನೆಗೆಟಿವ್ ಆಗಿದ್ರೆ 18th ಡಿಸೆಂಬರ್ ಸೋಮವಾರದಿಂದ ನಾವು ಪುಟ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು. ಇನ್ನು ನಿಫ್ಟಿನಲ್ಲಿ ಏನಾದ್ರೂ 70 ಲಿಂದ 100 ಪಾಯಿಂಟ್ಸ್ ವರೆಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಆಗ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಡಿಕ್ಕೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಪಾಯಿಂಟ್ ನ ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಪೊಸಿಷನ್ಸ್ ನ ತಗೋಬೇಕು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 47,751 ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿಗೆ ಆಪ್ಷನ್ ಚೈನ್ ಪ್ರಕಾರ ರೆಸಿಸ್ಟೆನ್ಸ್ 48,000 ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಂಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ 48,000 ಮೇಲೆನೆ ಮೊದಲನೇ 15 ನಿಮಿಷ ಸ್ಪೆಂಡ್ ಮಾಡ್ತು ಅಂತಂದ್ರೆ ಅಲ್ಲಿಂದ ಬರೋ ಅಪ್ ಮೂವ್ ನಲ್ಲಿ ಬ್ಯಾಂಕ್ ನಿಫ್ಟಿ 48,400 ಈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಏನಿದೆ. ಸೊ ಈ ಟ್ರೆಂಡ್ ಲೈನ್ ಬಂದು ಬ್ಯಾಂಕ್ ನಿಫ್ಟಿ ಬುಲ್ ರನ್ ನ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಆಗಿರುತ್ತೆ. ಸೊ ಇದ್ರ ಹತ್ರ ಬರ್ತಿದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಲಿಂದಾನೆ ಕರೆಕ್ಷನ್ ಅಂತ ಬಂದ್ರೆ ಕೂಡ ಯಾವುದೇ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಯಾವುದೇ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿನಲ್ಲಿ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಆಗ ಪುಟ್ ಪೊಸಿಷನ್ ಗಳ ಸ್ಟಾಪ್ ಲಾಸ್ ಹಿಟ್ ಆಗ್ತವೆ. ಹಾಗಾಗಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರೂ ಟೆಂಪರರಿ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಬಂದ್ರೆ ಮೊದಲನೇ ಸಪೋರ್ಟ್ 47,500 ಹತ್ರ ಇರುತ್ತೆ. ಸೊ ಇದ್ರ ಹತ್ರ ಬಂದು ಇಲ್ಲಿಂದ ರಿವರ್ಸಲ್ ಬರ್ತಾ ಇದ್ರೆ ಅಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಅಥವಾ ಪ್ರಾಫಿಟ್ ಬುಕಿಂಗ್ ಇನ್ನೂ ಹೆಚ್ಚಾಗಿ 47,000 ಅಥವಾ 47,200 ಹತ್ರ ಬರ್ತಿದ್ದಂಗೆ ಅಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ಈ ಪೊಸಿಷನ್ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಆಗಿ 47,500 ಹಾಗೂ ಟುವರ್ಡ್ಸ್ 48,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಫೈನಲ್ ಆಗಿ 15th ಡಿಸೆಂಬರ್ ಶುಕ್ರವಾರ ದಿನ ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಇದೆ, ಅದರ ಟ್ರೇಡಿಂಗ್ ಲೆವೆಲ್ಸ್ ನ ಕೂಡ ನೋಡೋಣ. ಸೆನ್ಸೆಕ್ಸ್ ಕ್ಲೋಸಿಂಗ್ 70,529 ಹತ್ರ ಬಂದಿದೆ. ಸೊ ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೈರಿ ಇರೋ ಕಾರಣ ಇದರಲ್ಲಿ ಏನಾದ್ರೂ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಬಂದ್ರೆ 70,000 ಹತ್ರ ಸಪೋರ್ಟ್ ಇರುತ್ತೆ. ಸೊ ಈ ಲೆವೆಲ್ ಹತ್ರ ಬರ್ತಿದ್ದಂಗೆ ಇಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಹಾಗೂ ಸ್ಟಾರ್ಟಿಂಗ್ ಆಫ್ ದ ಡೇನೆ 70,600 ಮೇಲೆ ಹೋಗ್ತಿದ್ರೆ ಕೂಡ ಇಲ್ಲಿಂದ ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಸೊ ಸೆನ್ಸೆಕ್ಸ್ ಅಲ್ಲಿ ಮೇಲೆ ಲೆವೆಲ್ ಅದು ಸೈಕಲಾಜಿಕಲ್ ಲೆವೆಲ್ 71,000 ಹತ್ರ ಇರುತ್ತೆ. ಸೊ ನಾವು ಸೆನ್ಸೆಕ್ಸ್ ಅಲ್ಲಿ 70,000 ಹತ್ರ ಅಥವಾ 70,600 ಮೇಲೆ ಸೆನ್ಸೆಕ್ಸ್ ಸಸ್ಟೈನ್ ಆದ್ರೆ ಮಾತ್ರನೇ ಕಾಲ್ ಪೊಸಿಷನ್ಸ್ ಗಳನ್ನ ತಗೋಬಹುದು. ಇನ್ನು ಸೆನ್ಸೆಕ್ಸ್ ಹೀರೋ ಜೀರೋ ಕಾಲ್ ಅಪ್ಡೇಟ್ಸ್ ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಅದರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಹಾಗೂ ನೀವು ನಮ್ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಅಪ್ಸ್ಟಾಕ್ಸ್, IIFL ಅಥವಾ ಆಂಜಲ್ ಒನ್ ಅಲ್ಲಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡಬಹುದು. ಅವುಗಳ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.